ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆ ಎ ಅವರು ನಡೆಸ್ತಕ್ಕಂಥ ಕೆಸೆಟ್ ಪರೀಕ್ಷೆ 2025ಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟನ್ನು ತಂದಿದ್ದೀನಿ. ಸೊ ಏನಿದೆ ಅಪ್ಡೇಟ್ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಖಂಡಿತವಾಗಿ ಇದು ನಿಮಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ಫಸ್ಟ್ ಕೆ ಎನ ಮುಖಪುಟಕ್ಕೆ ಬಂದಿದ್ದೀನಿ. ಸೊ ಇದಿತ್ತು ಕೆ ಎನ ಹೋಮ್ ಪೇಜ್ ಇದೆ. ಸೊ ಕೆ ಎ ಹೋಮ್ ಪೇಜ್ಗೆ ಬರೋಣ. ಪ್ರವೇಶದಲ್ಲಿ ನೋಡೋಣ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್ 2025. ಎಸ್, ಕೆಸೆಟ್ 2025ಕ್ಕೆ ಸಂಬಂಧಪಟ್ಟಂತೆ ಕೆ ಎ ಅವರು ಇದೀಗ ಏನು ಮಾಡಿದ್ದಾರೆ, ಪ್ರೊವಿಸ್ನಲ್ ಕೀ ಆನ್ಸರ್ಸ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇಲ್ಲಿರ್ತಕ್ಕಂಥ ಕೀ ಉತ್ತರಗಳ ಪ್ರಕಟಣೆಯನ್ನು ಮಾಡಿರ್ತಕ್ಕಂಥ ಕೆ ಎ ಅವರು ಏನು ಮಾಡಿದ್ದಾರೆ ಅಂತಂದರೆ, ಸೊ ಯಾವೆಲ್ಲ ವಿಷಯಗಳಿಗೆ ಕೆ ಎ ಅವರು ನಡೆಸಿರ್ತಕ್ಕಂಥ ಪರೀಕ್ಷೆ, ಸೊ ಎಲ್ಲದಕ್ಕೂ ಕೂಡ ಕೀ ಆನ್ಸರ್ಸ್ಗಳಿದ್ದಾವೆ. ಸೊ ನೀವುಗಳು ಕೂಡ ಒಂದ್ಸರಿ ಅದನ್ನು ಹೋಗಿ ಏನು ಮಾಡಿ ಅಂತಂದರೆ ಚೆಕ್ಔಟ್ ಮಾಡಿಕೊಂಡು ಸೊ ಖಂಡಿತವಾಗಿ ಅದರದ್ದು ಯುಟಿಲೈಸನ್ನು ಪಡ್ಕೊಡ್ರಿ. ಸೊ ಚೆಕ್ ಮಾಡಿ ನಾನು ಕೂಡ ಯಾವ ವಿಷಯದಲ್ಲಿ ಕೆಸೆಟ್ನ ಪರೀಕ್ಷೆಗಳಿಗೆ ಉತ್ತರಗಳು ಬಂದಿದ್ದಾವೆ, ಸರಿ ಇದ್ದಾವೆ, ತಪ್ಪಿದ್ದಾವೆ ಅಂತಕ್ಕದ್ದನ್ನು ಸೊ ನಾನು ನಿಮಗೆ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಖಂಡಿತವಾಗಿ ಮಾಡ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದೇ ಇತ್ತು ಕೆಸೆಟ್ 2025ಕ್ಕೆ ಸಂಬಂಧಪಟ್ಟಂತೆ ಕೆ ಎ ಅವರು ಏನು ಮಾಡಿದ್ದಾರೆ ಅಂದರೆ ಕೀ ಆನ್ಸರ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಸೊ ಮುಂದೆ ಆಬ್ಜೆಕ್ಷನ್ಗಳನ್ನು ಯಾವ ಥರನಾಗಿ ಫೈಲ್ ಮಾಡಬೇಕು, ಆಬ್ಜೆಕ್ಷನನ್ನು ಫೈಲ್ ಮಾಡಲಿಕ್ಕೆ ಎಷ್ಟು ದಿನ ಟೈಮ್ ಕೊಟ್ಟಿದ್ದಾರೆ, ಯಾವ ಥರದ ಪ್ರೊಸೀಜರ್ ಇದೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಆ ವಿಡಿಯೋವನ್ನು ಸಹಿತ ನೋಡಿ ಅಂತ ಹೇಳ್ತಾ, ಈ ಲಿಂಕ್ ಇನ್ನೂ ಓಪನ್ ಆಗ್ತಾ ಇಲ್ಲ. ಸೊ ಖಂಡಿತವಾಗಿ ಕೆಲವೇ ನಿಮಿಷಗಳಲ್ಲಿ, ಗಂಟೆಗಳಲ್ಲಿ ಇದು ಲಿಂಕ್ ಆಗ್ಬೋದು ಓಪನ್ನು. ಬಟ್ ಓವರಾಲ್ ಇಂದು ಮಾತ್ರ ನಿಮಗೆ ಕೆಸೆಟ್ನ ತಾತ್ಕಾಲಿಕ ಕೀ ಉತ್ತರಗಳು ಬಂದೇ ಬರ್ತವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.